ಹಾಯ್ ಎಲ್ಲರಿಗೂ, ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ. ಹೌದು, ಇವತ್ತು ಆನಿಯನ್ ಪಕೋಡ ವಿತ್ ಬ್ರೆಡ್ ಜೊತೆ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ಈ ಮಳೆಯಲ್ಲಿ ಬೆಂಗಳೂರಲ್ಲಂತೂ ಅವಾಗವಾಗ ಮಳೆ ಬರ್ತಾನೆ ಇದೆ. ಈ ವೆದರಲ್ಲಿ ಈ ಥರ ಮಾಡಿಕೊಂಡು ಟೀ ಕುಡಿತಾ ಇದ್ದರೆ ಆಹಾ, ಕೇಳ್ತೀರಾ, ಸ್ವರ್ಗನೇ ಅಲ್ವಾ. ಬನ್ನಿ ಆಗಿದ್ದರೆ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನಿಲ್ಲಿ 2 ಈರುಳ್ಳಿನ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಇವಾಗ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಉದ್ದುದ್ದಾಗೆ ಹೆಚ್ಕೊಂಡು ಈ ಥರ ಸಪ್ರೇಟಾಗಿ ಒಂದನ್ನೊಂದು ಬಿಡಿಸ್ಕೊತಾ ಇದ್ದೀನಿ. ಈಗ ಒಂದು ಬೌಲ್ಗೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ, ಹಾಗೆ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕಡಲೆ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಾಂಬೆ ರವನ್ನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ನಮಗೆ ಬೇಕಾದಂತಹ ಮಸಾಲೆಗಳನ್ನೆಲ್ಲ ಹಾಕೋಬಹುದು. ನಾನಿಲ್ಲಿ ಅರಿಶಿನ, ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು, ಅಚ್ಚ ಖಾರದ ಪುಡಿ, ಹಾಗೆ ಅಜವಾನ, ಹಾಗೆ ಚಿಟಿಕೆ ಸೋಡಾನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ನೀರನ್ನು ತುಂಬ ಹಾಕೋದು ಅವಶ್ಯಕತೆ ಇರೋದಿಲ್ಲ. ನಮಗೆ ಹೀಗೆ ಮುಷ್ಟಿ ಮಾಡಿ ಈ ಥರ ಬಿಟ್ಟರೆ ಅದು ಮುದ್ದೆ ಥರ ಕೂತ್ಕೊಳ್ಬೇಕು ಹಿಟ್ಟು. ಆ ಥರ ಇದ್ದರೆ ಮಾತ್ರ ಅದು ಬ್ರೆಡ್ ಮೇಲೆ ಕೂತ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಈ ಥರ ಮಾಡಿ ಈ ಥರ ಬಿಟ್ಟರೆ ಈ ಥರ ಮುದ್ದೆ ಥರ ಕೂತ್ಕೋಬೇಕು. ಅಷ್ಟು ನೀರು ಮಾತ್ರ ಹಾಕ್ಕೊಳ್ಬೇಕು. ಈಗ ಬ್ರೆಡ್ಡನ್ನು ತೊಗೊತಾ ಇದ್ದೀನಿ. ನಾನಿಲ್ಲಿ ಒಂದು 4ರಿಂದ 5 ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದನ್ನು ಮಧ್ಯ ಕಟ್ ಮಾಡಿಕೊಂಡು ಈ ಥರ ತ್ರಿಭುಜ ಆಕಾರ ಅಥವಾ ತ್ರಿಕೋನ ಆಕಾರ ಬರೋ ಥರ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈ ಆನಿಯನ್ ಪಕೋಡನ ನಾವು ಡೀಪ್ ಫ್ರೈ ಮಾಡಬೇಕು ಅಂತ ಏನಿಲ್ಲ. ನಾವು ಇದನ್ನೇ ಎಲ್ಲ ಸೇಮ್ ಪ್ರೊಸೆಸ್ ಮಾಡಿಕೊಂಡು ಇದನ್ನು ಏರ್ ಫ್ರೈನೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ತವಾ ಇಟ್ಕೊಂಡು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ನಾವು ಅದನ್ನು ಬೇಯಿಸ್ಕೊಂಡು ಸಹ ತಿನ್ಬೋದು. ಈ ಸಾರಿ ನಾನು ಡೀಪ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಎಲ್ಲ ಬ್ರೆಡ್ ಪೀಸಸ್ಗೆ ಮೇಲೆ ಮತ್ತು ಅದರ ಹಿಂದ್ಗಡೆ 2 ಕಡೆನೂ ನಾವು ಮಾಡ್ಕೊಂಡಿರೋಂತಹ ಸ್ಟಫಿಂಗನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಎಣ್ಣೆನೂ ಕಾದಿದೆ. ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಟರೂ ಕೂಡ ಅದು ಚೆನ್ನಾಗಿ ಬೇಯುತ್ತೆ, ಬಟ್ ಎಣ್ಣೆನ ಹೀರ್ಕೊಡುತ್ತೆ. ಹೈ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು ವೇಳೆ ಲೋ ಫ್ಲೇಮ್ ಇಟ್ವಿ ಅಂತ ತಿಳ್ಕೊಳ್ಳಿ, ಅದೆಲ್ಲ ಎಣ್ಣೆ ಬ್ರೆಡ್ಡೆಲ್ಲ ಅಬ್ಸರ್ಬ್ ಆಗಿಬಿಡುತ್ತೆ, ತುಂಬ ಎಣ್ಣೆ ಆಗಿಬಿಡುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಫಸ್ಟ್ ಪ್ರೊಸೆಸ್ ಮಾಡಿದ್ವಲ್ಲ, ಅಂದರೆ ಕಡಲೆ ಹಿಟ್ಟು, ಈರುಳ್ಳಿ ಅದೆಲ್ಲ ಕಲಿಸುವಾಗ ನೀರನ್ನು ಜಾಸ್ತಿ ಹಾಕಿದ್ವಿ ಅಂತ ತಿಳ್ಕೊಳ್ಳಿ. ಇವಾಗ ಎಣ್ಣೆಲಿ ಕರಿಯುವಾಗ ಅದೆಲ್ಲ ಬಿಟ್ಕೊಂಡು ಬಿಡುತ್ತೆ, ತೆಳುವಾಗಿತ್ತು ಅಂತಂದರೆ. ಹಾಗಾಗಿ ಸ್ವಲ್ಪ ಮುದ್ದೆ ಥರನೇ ಆಗಬೇಕು. ಅಂದಾಗ ಮಾತ್ರ ಅದು ನಾವು ಎಣ್ಣೆಲಿ ಎಷ್ಟೇ ಕರೆದ್ರೂ ಸಹ ಅದು ಬಿಟ್ಕೊಳ್ಳೋದಿಲ್ಲ ಈರುಳ್ಳಿ. ಹಾಗಾಗಿ ಕಲಿಸುವಾಗ ತುಂಬಾ ಅದೊಂದು ಇಂಪಾರ್ಟೆಂಟ್, ನೆನಪಿಟ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಕಲರ್ ಬರಬೇಕು. ಇವಾಗ ಇದು ಆಗಿದೆ. ಪೂರ ಬ್ರೌನ್ ಕಲರ್ ಬಂತಂದ್ರು ಈರುಳ್ಳಿ ಎಲ್ಲ ಕಹಿ ಆಗಿಬಿಡುತ್ತೆ. ಈ ಥರ ಬಂದರೆ ಪರ್ಫೆಕ್ಟ್ ಆಗಿರುತ್ತೆ. ಈ ಥರ ಸ್ವಲ್ಪ ಕೆಂಪು ಕಲರ್ ಬಂದರೆ ಆಗಿದೆ ಅಂತ ಅರ್ಥ. ನೆಕ್ಸ್ಟು ಇಲ್ಲಿ ಅದ್ರ ಮೇಲೆ ಗಾರ್ನಿಷ್ ಮಾಡೋದಕ್ಕಂತ ಮೆಣಸಿನ್ಕಾಯಿನೂ ಸಹ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತಾ ಇದೆ. ಇದ್ರ ಜೊತೆ ಸಾಸ್ ಹಾಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನಗೂ ಅಷ್ಟೇ ಮಾಡ್ತಾನೆ ಅಲ್ಲೇ ತಿನ್ನಬೇಕು ಅನ್ನಿಸ್ತಾ ಇತ್ತು. ಇದ್ರ ಮೇಲೆ ಒಂದೊಂದು ಮೆಣಸಿನ್ಕಾಯಿನೂ ಇಟ್ಕೊಂಡು ಗಾರ್ನಿಷ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.